ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ವೇದಿಕೆಯ ಮೇಲೆ ಭಕ್ತರ ಎದುರು ಕಣ್ಣೀರು ಹಾಕಿದ್ದಾರೆ. ಸಮಾರಂಭದಲ್ಲಿ ಮಾತನಾಡಿದ ಅವರು, ನಮ್ಮ ಮಠವನ್ನು ಬೇರೆ ಮಠಗಳಿಗೆ ಹೋಲಿಕೆ ಮಾಡಬೇಡಿ, ನಮ್ಮನ್ನು ಗವಿಮಠದ ಆವರಣ ಬಿಟ್ಟು ಹೊರಕ್ಕೆ ಕರಿಬೇಡಿ, ಯಾವುದೇ ಪ್ರಶಸ್ತಿಗಳನ್ನು ನಮಗೆ ನೀಡಬೇಡಿ, ಈ ಮೂರರಲ್ಲಿ ಯಾವುದನ್ನೂ ಮಾಡಬೇಡಿ ಅಂತ ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. ಬೇರೆ ಮಠಗಳಿಗೆ ಹೋಲಿಕೆ ಮಾಡಿ ಪೋಸ್ಟ್ಗಳನ್ನು ಹಾಕಬೇಡಿ ಅಂತ ಶ್ರೀಗಳು ಮನವಿ ಮಾಡಿದ್ದಾರೆ. ಗವಿಸಿದ್ದಪ್ಪನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ. ನಮಗೆ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದು, ನಾನು ಎಷ್ಟಕ್ಕೆ ಸೀಮಿತ ಅದೇನೆ. ಇವತ್ತು ರೈಲ್ವೆ ಸ್ಟೇಷನಿಗೆ ಅಂತೀರಿ, ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ, ಏರ್ಪೋರ್ಟ್ಗೆ ಅಂತೀರಿ, ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ. ಎಷ್ಟು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ. ನಿಮಗೊಂದ ಹೇಳ್ತೀನಿ ನಾನು, ಗವಿಸಿದ್ದಪ್ಪ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರು ಯಾಕಂತ ಎಂದು ಇದು ಕೊನೆ. ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ. ಎಂದು ಗವಿಸಿದ್ದಪ್ಪ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ, ಅದಕ್ಕೆ ಹೆಸರಿಡಬೇಕು, ಇದಕ್ಕೆ ಹೆಸರಿಡಬೇಕು, ಆ ಪೋಸ್ಟ್ ಮಾಡಬೇಕು, ಈ ಪೋಸ್ಟ್ ಮಾಡಬೇಕು. ನೀವು ಪೋಸ್ಟ್ ಮಾಡೋದಿಲ್ಲ, ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ. ಸೊ ಅದನ್ನು ಮಾಡಬೇಡ್ರಿ.